ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜಯಶ್ರೀ ಮಾಡುವ ನಮಸ್ಕಾರಗಳು. ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಸುಮಾರು ಹೆಜ್ಜೆಗಳನ್ನು ಇಟ್ಟಾಯಿತು. ನಾನು ಮೊದಲೇ ಹೇಳಿದ ಹಾಗೆ ಆಧ್ಯಾತ್ಮಿಕ ಅನ್ನೋದು ನಮ್ಮ ಆಂತರ್ಯದ ಪಯಣ ಅಂತ. ಇಲ್ಲಿ ಯಾವುದೇ ಬೇರೊಬ್ಬರ ಸದ್ದುಗದ್ದಲಗಳಿಲ್ಲ, ಆಸ್ತಿ ಅಂತಸ್ತಿನ ಏರುಪೇರುಗಳಿಲ್ಲ. ಇಲ್ಲಿ ನನ್ನ ಆಂತರ್ಯದಲ್ಲಿ ಇರೋದು ನಾನು, ನನ್ನ ಮನಸ್ಸು, ನನ್ನ ದೇಹ. ಈ ಪಯಣದಲ್ಲಿ ನಾನು ಮುಂದುವರಿಬೇಕಾದ್ರೆ ಮೊದಲಿಗೆ ನಾನು ನನ್ನನ್ನು ಪ್ರೀತಿಸಬೇಕು. ಹಾಗಾದರೆ ಏನಿದು ನನ್ನನ್ನು ನಾವೇ ಪ್ರೀತಿಸೋದು ಅನ್ನೋ ವಿಚಾರ ಬಂದರೆ, ಇದು ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ಬೇರೆ ಯಾರ ಸದ್ದುಗದ್ದಲಗಳು ಇಲ್ಲ. ನನ್ನನ್ನು ಪ್ರೀತಿಸೋದಂದರೆ ನಾನು ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳೋದು, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು, ಹಾಗೆ ಎಲ್ಲರ ಜೊತೆನೂ ಅಲ್ಲಿ ಇಲ್ಲಿ ಸುತ್ತಾಡೋದು. ನಾನು ಅಷ್ಟು ಖುಷಿಯಾಗಿದ್ದೀನಿ, ಇಷ್ಟು ಖುಷಿಯಾಗಿದ್ದೀನಿ, ನಾನು ಅಲ್ಲಿ ಹೋಗಿದ್ದೆ, ನಾನು ಇಲ್ಲಿ ಹೋಗಿದ್ದೆ, ನಾನು ಅದನ್ನು ಮಾಡಿದೆ ಅನ್ನೋದನ್ನು ಬಾಹ್ಯ ಪ್ರಪಂಚಕ್ಕೆ ತೋರಿಸೋದಲ್ಲ ಆಧ್ಯಾತ್ಮ. ಇದು ನನ್ನೊಳಗೆ ನಾನು ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬಲ್ಲೆ ಅನ್ನೋದರ ಅರಿವಾಗಿದೆ. ಹಾಗಾದರೆ ನಮ್ಮನ್ನು ನಾವು ಹೇಗೆ ಪ್ರೀತಿಸೋದು? ಇಲ್ಲಿ ನಮ್ಮನ್ನು ನಾವು ಹೇಗೆ ಪ್ರೀತಿಸೋದು ಅಂತಂದರೆ, ಪ್ರತಿದಿನ ನಮ್ಮ ದಿನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಜೊತೆಗೆ ನಾವೇ ಕೂತ್ಕೊಳ್ಳೋದು. ಒಂದು 5 ನಿಮಿಷ, 10 ನಿಮಿಷ ಏಕಾಂತದಲ್ಲಿ ಒಬ್ಬರೇ ಕೂತ್ಕೊಂಡ ಹಾಗೆ ನಮ್ಮ ಮನಸ್ಸಿಗೆ ನಾವು ಕೇಳಬೇಕು, ಹೇ ಮನಸ್ಸೇ, ನೀನು ದೇಹದಲ್ಲಿದೆಯಾ? ನೀನು ಖುಷಿಯಾಗಿದೆಯಾ? ಏನಿದು ಪ್ರಶ್ನೆ ಅಂತ ಎಲ್ಲರ ಮನಸ್ಸಿನಲ್ಲೂ ಬರ್ಬೋದು. ಆದರೆ ಒಂದು ಕ್ಷಣ ನೀವು ನಿಮ್ಮ ಮನಸ್ಸಿಗೆ ಏಕಾಂತದಲ್ಲಿ ಈ ಪ್ರಶ್ನೆ ಕೇಳಿ ನೋಡಿ. ಸುಮಾರು ಉತ್ತರಗಳನ್ನ ಆ ಮನಸ್ಸು ಹೇಳುತ್ತೆ, ಯೋಚನೆ ಮಾಡುತ್ತೆ. ತಾನು ಖುಷಿಯಾಗಿದ್ದರೆ ಹೇಳುತ್ತೆ, ನಾನು ತುಂಬ ಖುಷಿಯಾಗಿದ್ದೀನಿ. ನಿಮ್ಮಲ್ಲಿ ಒಂದು ಆಹ್ಲಾದಕರ ಭಾವನೆ ಹುಟ್ಟುತ್ತೆ. ಏನೋ ಗೊಂದಲದಲ್ಲಿದ್ದರೆ ಆ ಮನಸ್ಸು ಆ ಚಡಪಡಿಕೆಯನ್ನು ನಿಮಗೆ ತೋರಿಸ್ಕೊಡುತ್ತೆ. ಏನು ಹಿಂಗಾಯ್ತಿದ್ದು, ಯಾಕೆ ಹಿಂಗಾಗ್ತಾ ಇದೆ ಅನ್ನೋ ಚಡಪಡಿಕೆನ ತೋರಿಸುತ್ತೆ. ತಾನು ದುಃಖದಲ್ಲಿದ್ದರೆ ಎಷ್ಟೊಂದು ದುಃಖ ನನಗೇಕೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಹಾಗೆ ಮನಸ್ಸು ಅದು ಯಾವ ರೀತಿ ಅದರಿಂದ ನಾವು ಹೊರಗೆ ಬರಬೇಕು. ನಮ್ಮ ಮನಸ್ಸು ಖುಷಿಯಾಗಿದ್ದಾಗ ಮಾತ್ರ ನಮ್ಮ ಹೊರಗಿನ ಎಲ್ಲ ಕೆಲಸಗಳು ಒಂದು ಸುಸಜ್ಜಿತ ವ್ಯವಸ್ಥೆಯಲ್ಲಿ ನಡೀತಾ ಇರುತ್ತೆ. ಹೀಗೆ ಹಾಗೆ ತಿಳ್ಕೊಳ್ಳಿ, ನಮ್ಮ ಮನಸ್ಸು ಏನೋ ಒಂದು ಗೊಂದಲದಲ್ಲಿ ಅಶಾಂತಿಯಿಂದ ಅತೃಪ್ತಿಯಿಂದ ಇದ್ದಾಗ ನಾವು ಏನೇ ಕೆಲಸ ಮಾಡಿದರೂ ಅದು ಪರಿಪೂರ್ಣ ಅನಿಸೋದಿಲ್ಲ. ಅದು ಅಷ್ಟು ಯಶಸ್ಸನ್ನು ನಮಗೆ ತಂದುಕೊಡೋದಿಲ್ಲ. ಅದೇ ಒಂದು ಶಾಂತ ಮನಸ್ಸು, ಸಂತೋಷವಾದ ಮನಸ್ಸು ನಮಗೆ ಆ ಕೆಲಸದಲ್ಲಿ ಪರಿಪಕ್ವತೆಯನ್ನು ತಂದುಕೊಡುತ್ತೆ. ಹಾಗಾದರೆ ಈ ಮನಸ್ಸಿನ ಗೊಂದಲವನ್ನು ಯಾಕೆ ನಾವು ಸುಧಾರಿಸ್ಕೋಬಾರ್ದು ಅಂತ ನೋಡ್ತಾ ಹೊರಟಾಗ ಮನಸ್ಸು ಹೇಳುತ್ತೆ, ತನಗೆ ಎಲ್ಲಿಂದ ತೊಂದರೆ ಆಗ್ತಾ ಇದೆ, ತಾನು ಭಾವನಾತ್ಮಕವಾಗಿ ತೊಂದರೆಗೊಳಪಡ್ತಾ ಇದ್ದೀನ, ಅಥವಾ ದೈಹಿಕವಾಗಿ ತೊಂದರೆಗೊಳಪಡ್ತಾ ಇದ್ದೀನ, ಯಾವುದರಿಂದ ತನಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಮನಸ್ಸು ನಮಗೆ ತಿಳಿಸ್ಕೊಡುತ್ತೆ. ಭಾವನಾತ್ಮಕವಾಗಿ ನಾವು ತೊಂದರೆಗೊಳಪಡೋದಾದರೆ ನಮ್ಮಲ್ಲಿ ಯಾವ ಥರ ಭಾವನೆಗಳು ಬರಬೇಕನ್ನೋದನ್ನು ನಾವು ಆ ಮನಸ್ಸಿಗೆ ತುಂಬ್ತಾ ಹೋಗಬೇಕು. ದೈಹಿಕವಾಗಿ ತೊಂದರೆ ಕೊಡೋದು ಅದು ಮಾಡ್ತಾ ಇದ್ದರೆ ಆ ದೈಹಿಕ ತೊಂದರೆಗಳಿಗೆ ಕಾರಣ ಏನು ಅಂತ ತಿಳಿತಾ ಹೋಗಬೇಕು. ಹಾಗಾದರೆ ಈ ದೈಹಿಕ ತೊಂದರೆಗೆ ಬಾಹ್ಯದಲ್ಲಿ ಔಷಧಿ ಕೊಡಿಸ್ಬೋದಾ ಅಂತ ನೋಡೋದಾದರೆ ತಪ್ಪು.
ಮೊದಲು ನಾವು ನಮ್ಮನ್ನು ಪ್ರೀತಿಸೋದಾದರೆ ನಾವು ನಮಗೆ ಗೊತ್ತಿಲ್ಲದೆ ಎಷ್ಟೋ ನಮ್ಮ ದೇಹದ ಅಂಗಾಂಗಗಳು ನಿರಂತರವಾಗಿ ದಿನದ 24 ಗಂಟೆ 1 ಸೆಕೆಂಡು ಕೂಡ ಬಿಡುವಿಲ್ಲದೆ ನಮಗಾಗಿ ಕೆಲಸ ಮಾಡ್ತಾ ಇರ್ತವೆ. ಉದಾಹರಣೆಗೆ ನಮ್ಮ ಉಸಿರಾಟ ಇರ್ಬೋದು, ನಮ್ಮ ಎದೆ ಬಡಿತ ಇರ್ಬೋದು, ನಮ್ಮ ಪಚನ ಕ್ರಿಯೆ, ರಕ್ತ ಸಂಚಲನ, ಹೀಗೆ ಅನೇಕ ಕಾರ್ಯಗಳು ನಮ್ಮಲ್ಲಿ ನಡೀತಾ ಇರ್ತವೆ. ಇವೆಲ್ಲ ತಂತಾವೇ ನಾವು ಇಷ್ಟಪಟ್ಟರೂ ನಡೆಯುತ್ತವೆ, ನಾವು ಇಷ್ಟಪಡದೇ ಇದ್ರೂ ನಡೆಯುತ್ತವೆ. ಅಷ್ಟು ಸುಂದರವಾದ ದೇಹವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಹಾಗಾದರೆ ಆ ದೇಹವನ್ನು, ಆ ದೇಹದ ಅಂಗಾಂಗಗಳನ್ನು ಪ್ರೀತಿಸೋದು ನಮ್ಮ ಮೊದಲನೇ ಆದ್ಯತೆ. ಹಾಗಾದರೆ ಇವನ್ನೆಲ್ಲ ಹೇಗೆ ಪ್ರೀತಿಸ್ಬೋದಪ್ಪ? ತಿರ್ಗಾ ವಾಪಸ್ಸು ಒಂದು ಕ್ಷಣ ಆ ಉಸಿರಾಟದ ಮೇಲೆ ಏಕಾಗ್ರತೆಯಿಂದ ಅದನ್ನು ಹಿಂಬಾಲಿಸ್ತಾ ಇರಿ. ನಮ್ಮ ಉಸಿರಾಟ ನಮಗೆ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಏನು ಏರುಪೇರುಗಳಾಗ್ತಾ ಇದ್ದಾವೆ, ಹಾಗೆ ನಮ್ಮ ಎದೆ ಬಡಿತ ಕೂಡ ನಾವು ಏಕಾಗ್ರತೆಯಿಂದ ನಮ್ಮ ಎದೆ ಬಡಿತನ ಹಿಂಬಾಲಿಸಿದಾಗ ಅದು ಕೂಡ ಸುಮಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಡುತ್ತೆ. ನಾವು ಇನ್ನೂ ಏಕಾಗ್ರರಾಗಿ ನಮ್ಮ ರಕ್ತ ಸಂಚಲನವನ್ನು ಗ್ರಹಿಸಿದಾಗ ಎಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಮ್ಮ ದೇಹ ನಮಗೆ ಸೂಚಿಸುತ್ತೆ. ಇವನ್ನೆಲ್ಲ ಸರಿ ಮಾಡಿಕೊಂಡಾಗ ನಾವು ನಮ್ಮನ್ನು ಪ್ರೀತಿಸಬಹುದು. ಇದನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ನಾವು ನಮ್ಮನ್ನು ಇನ್ನೂ ಹೇಗೆ ಪ್ರೀತಿಸಬಹುದು, ನಮ್ಮನ್ನು ನಾವು ಹೇಗೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆಸ್ಬೋದು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.